ಆತ್ಮೀಯ ಸ್ನೇಹಿತರಾದಂಥ ತಿಮ್ಮರಾಜರವರು ರಾಜರಾಜೇಶ್ವರಿ ನಗರ ಹಲಗೆವಡೇರಿನಲ್ಲಿ ಗ್ರಾಮಸ್ಥರು ಕೂಡ ಅವರ ಒಂದು ಬಹಳಷ್ಟು ಸಹಕಾರ ನಮ್ಮ ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ಹಿರಿಯರ ಪುಣ್ಯಧಾಮಕ್ಕಿದೆ ಅಂತ ಹೇಳಿ ಇಚ್ಛೆ ಪಡ್ತೀನಿ. ಬಹಳಷ್ಟು ದಾನಿಗಳನ್ನ ಕೊಟ್ಟಂತ ವ್ಯಕ್ತಿತ್ವವು ಕೂಡ ಅವ್ರದ್ದು. ಅದಕ್ಕೆ ಸಾಕ್ಷಿಯಾಗಿ ಇವತ್ತು ನಮ್ಮೆಲ್ಲರ ಎದುರಿಗೆ ಟುಡೇ ನ್ಯೂಸ್ ಮತ್ತು ಪೊಲೀಸ್ ರೌಂಡ್ ಅಪ್ ಸಂಸ್ಥಾಪಕರಾದಂತ ಚಂದ್ರು ಸರ್ ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳೊಂದಿಗೆ ಅದೇ ರೀತಿ ಆತ್ಮೀಯ ಸ್ನೇಹಿತರು ಕೂಡ ಶ್ರೀನಿವಾಸ್ ಸರ್ ಅಂತ ಹೇಳಿ ಅಶ್ವತ್ ತಿಮ್ಮಣ್ಣವರ ಒಂದು ಕುಟುಂಬ, ಮಗಳು, ಮಗ, ಅವರ ಧರ್ಮಪತ್ನಿ ಎಲ್ಲರನ್ನು ಒಳಗೊಂಡಂತೆ ಈ ದಿನ ಅವರ ಒಂದು 49ನೇ ವರ್ಷದ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡಿಕೊಳ್ಳಿಕ್ಕಾಗಿ ಎಲ್ಲ ನನ್ನ ಮನಸ್ಸುಗಳಿಗೆ ಒಂದು ಊಟದ ವ್ಯವಸ್ಥೆಯೊಂದಿಗೆ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಅವರ ಒಂದು ಕುಟುಂಬಕ್ಕೂ ನಿಮ್ಮೆಲ್ಲರ ಆಶೀರ್ವಾದ ಸದಾಕಾಲವೂ ಇರಲಿ. ಈ ಸಂದರ್ಭದಲ್ಲಿ ನಾವು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ವತಿಯಿಂದ ಅವರಿಗೆ ಜನ್ಮದಿನದ ಶುಭ ಹಾರೈಕೆಗಳನ್ನ ಹಾರೈಸ್ತಾ ಇದ್ದೀವಿ. ಮತ್ತೊಮ್ಮೆ ಮುಗದೊಮ್ಮೆ ತಿಮ್ಮರಾಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ತಿಮ್ಮಣ್ಣವರೇ, ಈಗ ಅವರ ಒಂದು ಜನ್ಮದಿನದ ಅಂಗವಾಗಿ ಚಂದ್ರು ಸರ್ ನಾವು ಅವ್ರನ್ನ ಒಂದು ಹೃದಯ ಭಾಗದಲ್ಲಿ ಇಟ್ಕೊಂಡಿದ್ದೀವಿ. ಯಾಕಪ್ಪ ಅಂತ ಅಂದ್ರೆ ಇದನ್ನ ಅವ್ರ ಮುಂದೆ ಬಿಂಬಿಸ್ಲಿಕ್ಕಾಗಿ ಅಥವಾ ಪ್ರಚಾರ ತಗೊಳ್ಳಿಕ್ಕಾಗಿ ಅಲ್ಲ, ಅವರ ಒಂದು ನೆರವು ಕೂಡ ಬಹಳಷ್ಟು ಸಂಸ್ಥೆಗೆ ತಿಮ್ಮಣ್ಣವರು ಪರಿಚಯ ಮಾಡಿಕೊಟ್ಟಂತ ಒಂದು ವ್ಯಕ್ತಿ. ಅವರ ವ್ಯಕ್ತಿತ್ವ ಹೇಗಿದೆ ಅಂತ ಅಂದ್ರೆ ಸಾಕಷ್ಟು ಬಾರಿ ನಮ್ಮ ಆಶ್ರಮಗಳಿಗೆ ಬಂದು ಇವತ್ತು ಒಂದು ಪರಿಸರ ಪ್ರೇಮಿ ಅನ್ನುವಂತ ಒಂದು ಗ್ರೂಪ್ ನ ಮಾಡಿ ಆ ಗ್ರೂಪ್ ನಲ್ಲಿ ನಮ್ಮ ಒಂದು ಕರ್ನಾಟಕ ವಿಶ್ವಮಾನವ ಸೇವಾ ಟ್ರಸ್ಟ್ ನ ಆಗುಹೋಗುಗಳನ್ನ ಗುರುತಿಸಿ ಆ ಗ್ರೂಪ್ ನಲ್ಲಿ ಇರ್ತಕ್ಕಂತ ಎಲ್ಲರ ಒಂದು ಸಹಾಯವೂ ಕೂಡ ನಮ್ಮ ಒಂದು ಸಂಸ್ಥೆಗೆ ದೊರೀತಾ ಇದೆ. ಹಾಗಾಗಿ ಅವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಿ. ತುಂಬ ಸಂತೋಷ ಸರ್. ಈಗ ಯಾಕಂದರೆ ತಿಮ್ಮರಾಜ್ ಸರ್ ಅವರಿಗೆ ಇವತ್ತು ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ. 49 ಅಲ್ಲ, ಇನ್ನೂ ಹೆಚ್ಚಾಗಿ 100 ವರ್ಷ ಕಾಲ ಅವರು ಜೀವನ ಮಾಡಲಿ, ಅದೇ ನಮ್ಮ ಆಶಯ. ಒಂದೇನಿಷ್ಟ ಅಂದರೆ ನಾಚಿ ಪ್ರಸನ್ನ ಸರ್ ಅವರು, ಯಾಕಂದರೆ ಸಾಕಷ್ಟು ನಾನು ಆಶ್ರಮಗಳು ನೋಡಿದ್ದೀನಿ, ನಮ್ಮ ಮಾಧ್ಯಮ ವತಿಯಿಂದ ನಾವು ಸಹಾಯ ಮಾಡಿದ್ದೀವಿ. ನಾನು ಹೇಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ಆದರೆ ಹೇಳ್ತಾ ಇದ್ದೀನಿ. ಆದರೆ ನಿಸ್ವಾರ್ಥ ಸೇವೆ ಮಾಡ್ತಾರೆ ನಾಚಿ ಪ್ರಸನ್ನ ಸರ್ ಅವರು. ನಾನು ಯಾವ್ದಾದ್ರು ಒಂದು ನಮ್ಮ ಮಾಧ್ಯಮದಿಂದ ನಾನು ಸಹಾಯ ಮಾಡಬೇಕಂದ್ರೆ ನಾನು ಯೋಚನೆ ಮಾಡ್ತೀನಿ, ಸರ್ ಹಿಂಗೆ ನಾಚಿ ಪ್ರಸನ್ನ ಸರ್ ಅಂತ ತಿಮ್ಮರಾಜ್ ಸರ್ ಕೇಳುವಾಗ ಒಂದು ಕಪ್ಪು ಚುಕ್ಕೆ ಇಲ್ಲ ನಾಚಿ ಪ್ರಸನ್ನ ಸರ್ ಅವರು ಆಶ್ರಮದಲ್ಲಿ. ನಿಜವಾಗ್ಲೂ ಸರ್ ಇದು ನಾನು ಮುಖಸ್ತುತಿ ಮಾಡ್ತಾ ಇಲ್ಲ, ನೇರವಾಗಿ ಹೇಳ್ತಾ ಇದ್ದೀನಿ, ಒಂದು ಕಪ್ಪು ಚುಕ್ಕೆ ಇಲ್ಲ. ಯಾಕಂದ್ರೆ ಅಷ್ಟೊಂದು ಒಳ್ಳೆ ವ್ಯಕ್ತಿ. ಇಂಥ ವ್ಯಕ್ತಿಗಳು ಇನ್ನೂ ಮಾದರಿ. ಎಷ್ಟೋ ಜನ ಹೇಳ್ತಾರೆ ಸರ್ ಆಶ್ರಮಗಳೇ ಮಾಡಬಾರ್ದು, ಮನೇಲಿ ನೋಡ್ಕೊತಾರೆ ಅಂತ. ನೀವು ಮನೇಲಿ ನೋಡ್ಕೊಂಡ್ರೆ ಯಾಕೆ ಆಶ್ರಮಗಳು ಬರುತ್ತೆ? ನೀವು ನೋಡ್ಕೊಳ್ಳಿ. ಯಾಕಂದ್ರೆ ಇಂಥವ್ರು ಕೈ ಬಿಟ್ರೆ ಆಶ್ರಮಗಳು ಕೈ ಬಿಟ್ರೆ ಎಲ್ಲೋಗ್ತಾರೆ ಅಂತ ಜನ ಮುಖಜೀವಿಗಳು. ನಿಮ್ಮ ಸಹಕಾರ ಸಾಕಷ್ಟು ಇದೆ ಸರ್. ಇನ್ನೂ ಹೆಚ್ಚಾಗಿ ದೇವರು ಒಂದು ಆರೋಗ್ಯ ಕೊಡಲಿ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ತಿಮ್ಮರಾಜ್ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಸಮಾಜ ಸೇವಕರು, ಯುವ ಮುಖಂಡರು ಆದ ತಿಮ್ಮರಾಜ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೊಡ್ತೇನೆ. ಹಾಗೆ ನಾಚಿ ಪ್ರಸನ್ನಣ್ಣ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರು ಏನೇ ಕಷ್ಟ ಸುಖ ಇರಲಿ, ಯಾವಾಗಲೇ ಏನೇ ಆಗಲಿ, ಒಂದು ಮಾತು ಜಸ್ಟ್ ಚೆನ್ನಾಗಿ ಬರ್ತಾ ಇದೀವಿ ಅಂದ್ರೆ ಬನ್ನಿ ಅಂತಾರೆ. ಈ ಒಂದು ಸಂದರ್ಭ ಬಂದ್ರೆ ಅವ್ರು ಏನೇ ಕಾರ್ಯಕ್ರಮ ಇದ್ರು ಬಿಟ್ಟು ಇಲ್ಲಿ ನಿಂತ್ಕೊತಾರೆ. ಈ ಒಂದು ಪುಣ್ಯಧಾಮ ಮಾಡಿರೋ ನಂಟು ಅಲೆಮಾರಿ ನೀನು ನಿನಗ್ಯಾರು ಉಂಟು, ಭುವಿಗೂ ಆಗಸಕು ನಡುವಿರುವ ಈ ನಂಟು, ಕ್ಷಣ ಕಾಲ ಖುಷಿ ಪಟ್ಟು ತೊರೆದು ನಡೆಯುವ ಗಂಟು. ಬಾಳ ಮುಂಜಾನೆ ಕೂಸು ನೀನಾಗಿ, ಬಾಳಿನಿಲಿ ಸಂಜೆ ಹೊರಡು ಮಣ್ಣಾಗಿ. ತನ್ನೊಳಗಿನ ಸತ್ಯ ಕಾಣಲು ಮನುಜ ಬಲು ದೂರ ಅಲೆದಲೆದು ದಣಿಯಬೇಕು. ಕಂಗಳು ಮಂಜಾಗಿ ವಿಧಿ ಕೂಗಿ ಕರೆದಾಗ ಮರೆಯದೆ ಥಟ್ಟನೆ ಹೊರಡಬೇಕು. ಎಲ್ಲರೂ ಇಲ್ಲಿ 3 ದಿನ ಮಾತ್ರ, ಎಲ್ಲರಿಗೂ ಇದುವೇ ವಿಧಿ ಬರೆದ ಶಾಸ್ತ್ರ.